ನಾವು ಎಲ್ಲಿದ್ದೇವೆ ಅಲ್ಲಿ ದೇವರಿಗೆ ಬಾ ಅಂತೇಳಂದ್ರ ಉಲ್ಟಾ ನಿತ್ತಲಾಗ ಹೊಡೆದ್ರ ಭಗವಂತ ಬರುವುದಿಲ್ಲ. ಹೌದು ಹೌದು. ಅದಕ್ಕಾಗಿ ಅಂದಾರ ಅವರು, ನಾದ ಮಾಡಿದ ರಾವಣನ ಆಯುಷ್ಯ ಅರೆವಾಯಿತು. ಹೌದು. ಓಂ ಶುಕ್ಲಂ ಭರಧರಂ ಶಶಿವರ್ಣಂ ಹೌದೌದು. ಚತುರ್ಭುಜಂ ಪ್ರಸನ್ನವದನಂ ದಾಯೇ ಸರ್ವ ವಿಘ್ನೋಪಶಾಂತಯೇ. ಹೌದು. ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಹೌದು. ಬುಧಾಯ ಚ ಗುರು ಶುಕ್ರ ಶನಿಭಶ್ಯ ರಾವು ಕೇತವೇ ನಮಃ. ನಮ ನಮ. ಮನೋಜವಂ ಮಾರುತುಲ್ಯಂ ವೇಗಂ ಜಿತೇಂದ್ರಿಯಂ ಬುದ್ಧಿಮತಂ ವರಿಷ್ಠಮು ವಾತಾತ್ಮಜಂ ಹೌದು. ವಾನರಿತ ಮುಖ್ಯಂ ಶ್ರೀರಂ ಧೂತಂ ಶರಣಂ ಪ್ರಪದಯೇ. ಹೌದು. ನೀಲಾಜನಂ ರವಿಪುತ್ರಂ ಯಮಾಗರ್ಜಂ ಛಾಯಾಮಾರ್ತಂಡ ಶಂಭುತಂ ತನೇಮಾಮೇ ಶನೀಶ್ವರಂ ಶನೀಶ್ವರಂ ಶನೀಶ್ವರಂ. ಹೌದೌದು. ಪ್ರಥಮದಲ್ಲಿ ಏನ್ ಮಾಡ್ಬೇಕತ್ರಪ್ಪ? ಯಾವ ಮೂಷಕ ವಾಹನನ, ಹೌದು, ಗಜಮುಖ ಗಣನಾಯಕ, ಪ್ರತಿ ಕಾರ್ಯಕ್ರಮದ ಆದ್ಯ ಪೂಜಕನೆನಿಸಿಕೊಂಡಿರ್ತಕ್ಕಂಥ ಅವ್ರು ಯಾರಪ್ಪ? ಪಾರ್ವತಿಯ ಸುತ ಹೌದು, ಶ್ರೀ ಗಣೇಶನ ಪಾದಾರವಿಂದಲ್ಲಿ ಪಡಮಟ್ಟು ಪಡಮಟ್ಟು ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಹೌದು ಹೌದು ಜಗತ್ಯದ ಕೋಣೆ ಕೋಣೆಯಲ್ಲಿ ಹೌದು ಜಗದ್ಗುರು ಎಂಬ ನಾಮನ್ನ ಪಡೆದುಕೊಂಡಿರ್ತಕ್ಕಂಥ ಅವ್ರು ಯಾರಪ್ಪ? ಮಹಾತ್ಮರು ಜಗದ ಜ್ಯೋತಿ ರೇವಣ ಸಿದ್ದೇಶ್ವರನ ನನ್ನ ಹೃದಯ ಮಂದಿರದಲ್ಲಿ ಧನಿಸಿಕೊಂಡು ಹೌದೌದು ಆತನ ಪರಮ ಶಿಷ್ಯನೆನಿಸಿಕೊಂಡಿರ್ತಕ್ಕಂಥ ಅವ್ರು ಯಾರಪ್ಪ? ಯುಗ ಯುಗದಲ್ಲಿ ಅವತಾರ ತಾಳಿ ಯುಗ ಪುರುಷನೆನಿಸಿಕೊಂಡಿರ್ತಕ್ಕಂಥ ಹೌದೌದು ಸತಿ ಸೂರಮದೇವಿ ಪತಿ ಬಾಲ ಭರಮದೇವರನ್ನು ಸುತನಾಗಿ ಅಕ್ಕಮಾಯವ್ವನ ಪ್ರೀತಿಯ ತಮ್ಮನೆನಿಸಿಕೊಂಡಿರ್ತಕ್ಕಂಥ ಹೌದು ಯಾವ ವಿಜಯಪುರ ಜಿಲ್ಲೆಯ ಹೌದು ನೂತನ ಚಡಚಣ ತಾಲೂಕಿನ ಹೌದು ಸುಕ್ಷೇತ್ರ ಪುಣ್ಯ ಭೂಮಿ ನೆನೆಸಿಕೊಂಡಿರ್ತಕ್ಕಂಥ ಸಿರಡೋಣ ಗ್ರಾಮದಲ್ಲಿ ವಾಸವನ್ನ ಮಾಡಿ ಹೌದು ಭಕ್ತರ ಕಡು ಕಷ್ಟವನ್ನ ಬಿಡಿಸಿರ್ತಕ್ಕಂಥ ಅವ್ರು ಯಾರಪ್ಪ? ಮಹಿಮಾ ಪುರುಷ ಹೌದು ಶ್ರೀ ಬೀರೇಶ್ವರನ ಕರ್ತೃ ಗದ್ದಿಗೆ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಹಾಕಿ ಹಾಕಿ ಆತನ ಪರಮ ಶಿಷ್ಯನೆನಿಸಿಕೊಂಡು ಹೌದು ಯಾವ ಬಾರಾಮತಿ ಗೌಡರ ಉದರಲ್ಲಿ ಜನಿಸಿ ಬಂದು ಹೌದೌದು ಸೋಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಪುಣ್ಯ ಭೂಮಿ ನೆನೆಸಿಕೊಂಡಿರ್ತಕ್ಕಂಥ ಹೌದು ಯಾವ ಜತ್ತಿನಾರಾಯಣಪುರ ಹೌದು ಎಂಬ ಗ್ರಾಮನ್ನ ಹೆಸರನ್ನ ಅಳಿಸಿ ಅಳಿಸಿ ಹುಲಿಜಂತಿಯನ್ನ ನಾಮನ್ನ ಇಟ್ಟು ಹೌದು ಭೂಲೋಕದಲ್ಲಿ ಕೈಲಾಸ ನಿರ್ಮಿತಿ ಮಾಡಿರ್ತಕ್ಕಂಥ ಅವ್ರು ಯಾರಪ್ಪ? ಯಾವ ಶಿವನಲ್ಲಿ ಶಿವಗೇನಿ, ದೇವರಲ್ಲಿ ದೇವಗೇನಿ, ಮಾನವರಲ್ಲಿ ಮನಗೇನಿ ಬಿರುದನ್ನು ಪಡೆದುಕೊಂಡು ಹೌದು ಹೌದು ಭಕ್ತರ ಕಡು ಕಷ್ಟವನ್ನ ಬಿಡಿಸಿರ್ತಕ್ಕಂಥ ಮಹಿಮಾ ಪುರುಷ ಸಿದ್ಧಿ ಪುರುಷ ಹೌದು ಮಹಾಲಿಂಗೇಶ್ವರರ ಪಾದ ಪದ್ಮಗಳಲ್ಲಿ ಕೊಟ್ಟ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಯಾವ ವಿಜಯಪುರ ಜಿಲ್ಲೆಯ ಇಂಡಿಯ ತಾಲೂಕಿನ ಸುಕ್ಷೇತ್ರ ಪುಣ್ಯ ಭೂಮಿ ನೆನೆಸಿಕೊಂಡಿರ್ತಕ್ಕಂಥ ಹಿರೇರೂಗಿ ಗ್ರಾಮದ ಹೌದು ಗ್ರಾಮ ಅಧಿದೇವತೆ ನೆನೆಸಿಕೊಂಡು ಹಿಂಡದೇವಿನ ಗಂಡ ಗೂಳಿ ಎನಿಸಿಕೊಂಡಿರ್ತಕ್ಕಂಥ ಅವ್ರು ಯಾರಪ್ಪ? ಮಹಾತ್ಮರು ಗೂಳಿ ಜಠಲಿಂಗನ ಪಾದ ಪದ್ಮಗಳಲ್ಲಿ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಹಾಕಿ ಹಾಕುತ್ತ ಅದೇ ಇಂಡಿಯ ತಾಲೂಕಿನ ಪುಣ್ಯಕ್ಷೇತ್ರ ನೆನೆಸಿಕೊಂಡಿರ್ತಕ್ಕಂಥ ಸಾಲುಟ್ಗಿ ಗ್ರಾಮದಲ್ಲಿ ಜನಿಸಿ ಹೌದು ಯಾವ ಸಾಲುಟ್ಗಿ ಗ್ರಾಮದ ಸಿದ್ಧಟ್ಗಿ ಜಗದ ಕೋಣೆ ಕೋಣೆಯಲ್ಲಿ ಒಯ್ದು ಹೌದು ಮಾತಿನಲ್ಲಿ ಸಿದ್ಧಟ್ಗಿ ಹೇಳಿ ಹೇಳಿ ನುಡಿ ನುಡಿಯಲ್ಲಿ ಪವಾಡಗಳನ್ನ ಮಾಡಿ ಹೌದು ಹೌದು ಸಿದ್ಧಿ ಪುರುಷ ಜಾಡಿ ಪುರುಷನೆನಿಸಿಕೊಂಡು ಹೌದು ಜಗತ್ತದಲ್ಲಿ ಜೈಬೇರೆ ಪಡೆದಿರ್ತಕ್ಕಂಥ ಸಾಲುಟ್ಗಿ ಗಂಗಲಿಂಗ ಮುತ್ತನ ಪಾದ ಪದ್ಮಗಳಲ್ಲಿ ಕೂಡ ಶರಣು ಶರಣಾರ್ಥಿಯನ್ನ ಹೇಳಿ ಹೇಳುತ್ತ ಯಾವ ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಸುಕ್ಷೇತ್ರ ಪುಣ್ಯ ಭೂಮಿ ನೆನೆಸಿಕೊಂಡಿರ್ತಕ್ಕಂಥ ಶಾವಳ ಗ್ರಾಮದಲ್ಲಿ ಹೌದು ಹಳ್ಳದ ದಡಿಯಲ್ಲಿ ವಾಸವನ್ನ ಮಾಡಿ ಭಕ್ತರ ಮೇಲೆ ಹೌದು ಕರುಣಾ ನೇತ್ರನ್ನ ತೆರೆದು ಹೌದು ಭಕ್ತರ ಬಂಧನವನ್ನ ಬಿಡಿಸಕ್ಕೋಗಿ ಸದಾನ ಕಾಲ ಹಗಲು ಮತ್ತು ಇರುಳು ಹೌದು ಭಕ್ತರಿಗೋಸ್ಕರವಾಗಿ ಕಣ್ಣು ತೆರೆದು ಕುಂತಿರುವಂಥ ಆ ಬ್ರಹ್ಮದೇವರ ಪಾದ ಪದ್ಮಗಳಲ್ಲಿ ಕೂಡ ಶಿರಸಾಷ್ಟಾಂಗ ಪ್ರಣಾಮಗಳನ್ನ ಹೇಳಿ ಹೇಳಿ ಇವತ್ತಿನ ದಿವಸ ಏನಾಗಿದ್ರಪ್ಪ? ಅದೇ ಬ್ರಹ್ಮಲಿಂಗೇಶ್ವರ ಜಾತ್ರೆಯನ್ನ ಹಮ್ಮಿಕೊಂಡು ಹಮ್ಮಿಕೊಂಡು
ಆ ಭಗವಂತನ ನಾಮಸ್ಮರಣೆಯನ್ನ ಮಾಡಿ ಹೌದು ಆ ಭಗವಂತನ ಪುಣ್ಯ ಭೂಮಿಯಲ್ಲಿ ನಮ್ಮದು ಜನ್ಮ ಸಾರ್ಥಕ ಮಾಡ್ಕೋಬೇಕಂತೇಳಂದು ಏನು ನೆರೆದಿರಲ್ಲ, ಹೌದೌದು ಗ್ರಾಮ ಹಿರಿಯರಾಗಲಿ ಕಿರಿಯರಾಗಲಿ ನೆರೆಹಳ್ಳಿ ಗ್ರಾಮದಿಂದ ಬಂದಂತ ಎಲ್ಲ ಸದ್ಭಕ್ತರ ಹೃದಯ ಅಂತರಾಳದಲ್ಲಿ ಅಡಗಿರುವ ಆತ್ಮ ಪರಮಾತ್ಮನನ್ನ ಶರಣು ಶರಣಾರ್ಥಿಯನ್ನ ಹೇಳಿ ಹೇಳುತ್ತ ಇವತ್ತಿನ ದಿವಸ ಏನಾಗಿದ್ರಪ್ಪ? ನಮ್ಮ ಜೊತೆಯಲ್ಲಿ ಹಾಡ್ಲಕ್ಕೆ ಬಂದಿರುವ ಹೌದು ಯಾವ ರಾಮತೀರ್ಥ ಗ್ರಾಮದ ಹೌದೌದು ಅಮೋಘ ಸಿದ್ದೇಶ್ವರ ಗಾಯನ ಸಂಘದಲ್ಲಿ ಏನು ಕಲಾ ರಸಿಕರಾಗಿ ಬಂದಿದ್ರಲ್ಲ, ಹೌದು ಎಲ್ಲ ನಿಮ್ಮ ಕಲೆಗೆ ಬ್ರಹ್ಮಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘದವರ ವತಿಯಿಂದ ಶರಣು ಶರಣಾರ್ಥಿಯನ್ನ ಹೇಳಿ ಹೇಳುತ್ತ ಒಂದು ಮಾತನ್ನ ಹೀಗೆ ಜ್ಞಾಪಕ ಬರ್ತೈತಿ ಅಲ್ಲ, ಏನು ಬರ್ತದ್ರಿ ಸರ ಮಾತಾ? 12ನೇ ಶತಮಾನದೊಳಗ ಬಸವಣ್ಣನವರು ಬರಮು ಹಿಂಗೊಂದು ಮಾತನ್ನ ಹೇಳ್ಯಾರ. ಏನ್ ಹೇಳ್ಯಾರಿ ಸರ ಮಾತಾ? ಏನು ಮಾತನ್ನ ಹೇಳ್ಯಾರ ಅಂತ ಕೇಳಿದಾಗ, ಏನ್ ಹೇಳ್ಯಾರಪ್ಪ? ನಾದ ಪ್ರಿಯ ಶಿವನೆಂಬವರು ನಾದ ಪ್ರಿಯ ಶಿವನಲ್ಲ, ಹೌದು ವೇದ ಪ್ರಿಯ ಶಿವನೆಂಬವರು ವೇದ ಪ್ರಿಯ ಶಿವನಲ್ಲ. ಹೌದು ಹೌದು ನಾದ ಮಾಡಿದ ರಾವಣಗೆ ಅರೆ ಐಶ್ಯವಾಯಿತು, ಹೌದು ವೇದ ಓದಿದ ಬ್ರಹ್ಮನ ಶಿರವಾಯಿತು. ಹೌದೌದು ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನು ಅಲ್ಲ, ಭಕ್ತ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತೇಳಂದು ಬಸವಣ್ಣನವರು ಒಂದು ಮಾತು ಹೇಳ್ಯಾರ. ಹೇಳ್ಯಾರಪ್ಪ ಮಾತಾ? ಈ ಭಗವಂತನ ಬಲ್ಯಾಕ ನಾ ಭಾರಿ ಇದ್ದೀನಿ, ನಾನು ನುಡಿತೀನಿ, ಭಗವಂತ ನನ್ನ ಬಲ್ಯಾಕ ಬರ್ತಾನಂದ್ರ ಭಗವಂತ ಹೌದು ಎಂದೂ ನನ್ನ ಬಲ್ಯಾಕ ಬರಂಗಿಲ್ಲ. ಹೌದೌದು ನಾ ವೇದ ಓದಿನಿ, ಪುರಾಣ ಓದಿನಿ, ಶಾಸ್ತ್ರ ಬಲ್ಲವಂತ ಇದ್ದೀನಿ, ಹೌದು ಈ ಎಲ್ಲ ಜ್ಞಾನೇ ನಾನು ಅರ್ಕೊಂಡು ಕುಡ್ದೀನಿ ಅಂದ್ರೆ ಭಗವಂತ ನನ್ನ ಬಲ್ಯಾಕ ಬರಂಗಿಲ್ಲ. ಬರೋದಿಲ್ಲ. ಆ ಭಗವಂತಗ ಮೆಚ್ಚತಕ್ಕಂಥದ್ದು ಏನ್ ಐತಿ ಅಂತ ಕೇಳಿದಾಗ, ಏನೈತ್ರಿಪ್ಪ? ನೀ ಹಂಗ ಭಕ್ತಿ ಮಾಡು, ಹೌದು ಆ ಭಗವಂತನ ನಾಮ ನೀ ನುಡಿ, ಆ ಭಗವಂತ ನಿನಗ ಕಾಣತಾನ ಅಂತ ಹೇಳ್ಯಾರ ಅವ್ರು. ಹೇಳ್ಯಾರಪ್ಪ. ಮತ್ತ ನೀ ಭಕ್ತಿನೇ ಮಾಡ್ಲಾರ್ದೆ ನಾ ಶ್ರೇಷ್ಠ ಇದ್ದೀನಿ ಅಂತೇಳಿ ನಿತ್ಯ ಅಂದ್ರ ನೀ ಏನ ಮಾಡಿದ್ರು ಭಗವಂತ ಬರುವುದಿಲ್ಲ. ಹೌದು ಭಗವಂತನಲ್ಲಿ ರಾವಣ ದುಡದ, ಹೌದೌದು ರಾವಣ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತ ಹೌದು ಆದ ಬಳಕ ದೇವರೆಲ್ಲ ನನ್ನವ್ರು ಅಂತೇಳಿ ಅಂದ ಕಾಲಾಗ ಪೈಠುಣಿಗೆ ಮಾಡಿ ತುಳಿಕತ್ತ. ಹೌದೌದು ದೇವರೇ ನನ್ನ ಬಲ್ಯಾಕ ಅದಾನ ಅಂತೇಳಿ ಅಂದ ಕಾಲಾಗ ಪೈಠುಣಿಗೆ ಮಾಡಿ ತುಳಿತಿದ್ದ ಅವಂದು ಆಯುಷ್ಯ ಭಗವಂತ ಅರ್ಧ ಮಾಡದ. ಹೌದೌದು ಅದಕ್ಕಾಗಿ ಅಂದಾರವರು, ನಾದ ಮಾಡಿದ ರಾವಣನ ಆಯುಷ್ಯ ಅರೆವಾಯಿತು. ಹೌದು ವೇದ ಎಲ್ಲಾನೇ ಬಲ್ಲಿದ್ದ. ಹೌದು ಯಾರು? ಬ್ರಹ್ಮ. ಬ್ರಹ್ಮ. ಆ ಬ್ರಹ್ಮಂದು ಕೂಡ 4 ಶಿರಗಳಲ್ಲಿ ಒಂದು ಶಿರ ಕಳಿಚಿ ಹೋಯ್ತು. ಹೌದೌದು ಹಾಂಗ ದೇವರ ನನ್ನಲ್ಲಿ ಅದಾನ ಅನ್ನಂಥದ್ದು ವ್ಯರ್ಥ ಮಾತ ಅಂತೇಳಂದು ಇವತ್ತಿನ ದಿವಸ ನಮ್ಮ ವಾದ ಐತಿ. ಹೌದೌದು ಹಿರಿಯರು ಕೂಡಿ ಬಂದು ಏನ್ ಹೇಳ್ಯಾರಪ್ಪ? ಒಂದು ವಿಷಯ ಏನು ಇಟ್ಟಾರಂತ ಕೇಳಿದಾಗ, ಏನ್ ಇಟ್ಟಾರಿ ಸರ? ದೇವರ ಹತ್ತಿಲೆ ನಾವು ಹೋಗ್ಬೇಕು ಏನ ನಮ್ಮ ಹತ್ತಿರ ದೇವರ ಬರ್ತಾನ ಎಂಬಂತ ವಿಷಯ ಇಟ್ಟಾಗ ಇಟ್ಟಾರಪ್ಪ. ನಮ್ ಬೀರು ಸರ್ ಒಂದು ವಿಷಯ ಹಿಡದಾರ. ಹಿಡ್ದಾರಲ್ರಿ? ದೇವರ ಹತ್ತಿಲೆ ನಾವು ಹೋಗೋದು ಬೇಡ, ಹೌದೌದು ದೇವರೇ ನಮ್ಮ ಬಲ್ಯಾಕ ಅದಾನ, ಅದಾನ, ನಾವು ಎಲ್ಲಿ ಇದ್ದೇವೆ ಅಲ್ಲಿ ದೇವರ ಬರ್ತಾನ ಅನ್ನಂಥದ್ದು ಪ್ರತಿಪಾದನೆಯನ್ನ ಅವರು ಮಾಡ್ಯಾರ. ತಾವೆಲ್ಲರೂ ಕೇಳಿರಿ. ಹೌದೌದು ಅದಕ್ಕಿಂತ ಮುಂಚಿತವಾಗಿ ಸರ್ ಒಂದು ಮಾತು ಮಾತಾಡಾರ, ಅದನ್ನು ನೀವು ಕೇಳಿರಿ. ಏನ್ ಹೇಳ್ಯಾರಿ ಸರ ಮಾತಾ? ಸರ್ ಏನ್ ಹೇಳ್ತಾರಂತ ಕೇಳಿದಾಗ, ಹೌದು ಅಣು ರೇಣು ತೃಣಕಾಷ್ಟದಲ್ಲಿ ಭಗವಂತ ಹೌದು ಅಡಕ್ಕಾಗ್ಯಾನ. ಹೌದೌದು ಅಣು ರೇಣು ತೃಣಕಾಷ್ಟದಲ್ಲಿ ಭಗವಂತ ಅದಾನ. ಈ ಕೊಂಬನಾಗ ನೋಡ ಅಲ್ಲಿ ದೇವ್ರ ಅದಾನ, ಹೌದು ನಿನ್ನ ಡೊಳ್ಳನಾಗನು ದೇವ್ರ ಅದಾನ, ನಿನ್ನ ದಿಮ್ಮನಾಗನು ದೇವ್ರ ಅದಾನ. ಹೌದೌದು ನೀ ಎಲ್ಲಿ ನೋಡ್ತಿ ಅಲ್ಲಿ ದೇವ್ರ ಅದಾನ. ದೇವ್ರ ನಿನ್ನ ಬಲ್ಯಾಕ ಬಂದರೆ ಹ್ಯಾಂಗ? ಇದು ನಮ್ಮ ವಾದ. ಹೌದೌದು ನೀವೇ ಅಂದಿರಿ ಅಣು ರೇಣು ತೃಣಕಾಷ್ಟದಲ್ಲಿ ದೇವ್ರ ಅದಾನಲ್ಲ, ಹೌದು ನೀ ಬರಕ್ಕಿಂತ ಮುಂಚಿತವಾಗಿ ಎಲ್ಲ ಕಡೆ ದೇವ್ರ ಅದಾನ. ಹೌದೌದು ಮತ್ತ ದೇವರ ಬಲ್ಯಕ್ಕೆ ನೀ ಬಂದು, ಹೌದು ಏನ ನೀ ಇದ್ದಲ್ಲಿ ದೇವರ ಬಂದು. ಹೌದೌದು ಇದಕ್ಕೆ ಇನ್ನೊಂದು ಪಾಯ ಹಾಕಬೇಕಾಗ್ಯದ. ಏನ್ರಿ ಸರ ಇನ್ನೊಂದು ಪಾಯ?
ತಾಯಿ ಗರ್ಭದಲ್ಲಿ ಕೂಸು ಮೂಡುತ್ತದ 9 ತಿಂಗಳು 9 ದಿವಸ ಹೌದು ತಾಯಿ ಗರ್ಭದ ಮಲಮೂತ್ರದ ಒಳಗ ಒದ್ದಾಡ್ತದ ಕೂಸು ಹೌದು ಒದ್ದಾಡುವಾಗ ಪೊಸಿಷನ್ ಕೈ ಜೋಡಿಸಿರ್ತದ ಆಳ್ಯಾಗ ಭಗವಂತನಲ್ಲಿ ಬೇಡ್ತದ ಅದು ಏನಂತ ಹೇಳಿ ಬೇಡ್ತದ್ರಪ್ಪ ಭಗವಂತನಲ್ಲಿ ಏನು ಬೇಡ್ತದ ಕೂಸು ಅಂತ ಕೇಳಿದಾಗ ಏನ್ರಿ ಸರ ಭಗವಂತ ಈ ಮಲಮೂತ್ರ ರಕ್ತದ ರಾಡ್ಯಾಂದ ನನಗ ಒಂದು ದಿವಸ ನೀ ಹೊರಗೆ ತಗದಿ ಅಂದ್ರ ಹೌದೌದು ನಿನ್ನ ನಾಮ ನುಡಿದು ನಾ ನಿನ್ನ ಹತ್ತಿರ ಬರ್ತೀನಿ ಅಂತೇಳಂದ ಗರ್ಭದಾಗಿದ್ದಾಗೆ ಭಾಷೆ ಕೊಟ್ಟಾದ ಹೌದು ಸರ್ ಅಂತಾರ ಏನಂತಾರ್ರಿ ನಾ ಎಲ್ಲಿದ್ದೀನಿ ಅಲ್ಲಿ ದೇವರ ಬರ್ತಾನ ಹೌದೌದು ಮೊದಲಿಗೆ ಭಾಷೆ ಕೊಟ್ಟಾದ ಹೌದು ಕೊಟ್ಟು ಮಾಯಾ ಪ್ರಪಂಚದ ಗಾಳಿ ಬಡದು ನಮ್ಮ ಬೀರು ಸರ್ ಹಂಗ ನಾ ಇದ್ದಲ್ಲಿ ದೇವರದಾನ ನಾ ಇದ್ದಲ್ಲಿ ದೇವರದಾನ ಹೌದು ಅಂತೇಳಿ ಅಂದು ಇದು ದೇವರ ನನ್ನ ಬಲ್ಯಕ್ಕೆ ಬರಂತ ಆಶಾ ಇದು ಜನ್ಮ ಮಾಡಿಕೊಂಡಾದ ಹೌದೌದು ಆದ್ರೂ ಕೂಡ ಕೊನೆಗೆ ಒಮ್ಮ ಇದು ಸತ್ತಪ್ಪ ಅಂತೇಳಿ ಅಂದಾಗ ಮತ್ತು ಹೊಳಿ ಎಲ್ಲಿ ಕೂಡಾದ ಎಲ್ರಿ ಸರ ದೇವರು ಎಲ್ಲಿ ಅದಾನ ಹೌದು ಅಲ್ಲೇ ಹೋಗಿ ಕೂಡಾದ ಹೌದೌದು ಕೊನೆಗೆ ಆ ಭಗವಂತನ ಬಲ್ಯಕ್ಕ ಪಾಪ ಪುಣ್ಯದ ಅಳತಿ ಮಾಡಾಕ ನಮಗ ಹೋಗೋದಾದ ಹೌದು ಒಂದು ದೃಷ್ಟಾಂತ ಇದಕ್ಕೆ ಏನಂತ ಕೇಳಿದಾಗ ಏನ್ರಿ ಸರ ಗಣಪತಿ ಮತ್ತು ಕಾರ್ತಿಕೇಯ ಇಬ್ರು ಮಂದಿ ಕೂಡಿ ಹೌದು ತಾಯಿ ತಂದೆ ಮುಂದೆ ಕೂತು ವಾದ ಹಾಕ್ತಿದ್ರು ನಾ ಹೆಚ್ಚಿನವ ನೀ ಹೆಚ್ಚಿನವ ಅಂದ ಹೌದೌದು ನಾ ಹೆಚ್ಚಿನವ ಅಂತ ಗಣಪತಿ ಅಂತಿದ್ದ ನಾ ಹೆಚ್ಚಿನವ ಅಂತೇಳಂದ ಕಾರ್ತಿಕೇಯ ಅಂತಿದ್ದ ಹೌದೌದು ನೀವಿಬ್ರು ಮಂದ್ಯಾಗ ಯಾರು ಶಾಣ್ಯಾರಿದ್ದೀರಿ ಅನ್ನಂತ ತಿಳಿತದ ಹೌದು ಮೊಟ್ಟ ಮೊದಲಿಗೆ ಈ ಪೃಥ್ವಿ ಏನೈತಲ್ಲ ಪೃಥ್ವಿಗೆ ಒಂದು ಸುತ್ತ ಹಾಕಿ ಬರ್ರಿ ಅಂತೇಳಂದು ಪರಮಾತ್ಮ ಪಾರ್ವತಿ ಹೇಳಿದ್ರು ಹೌದು ಪರಮಾತ್ಮ ಪಾರ್ವತಿ ಹೇಳಿದ ಬಳಕ ಏನಾಯ್ತ್ರಿ ಚಟ್ಟನೆ ಚೀರಿ ಹೌದು ಕಾರ್ತಿಕೇಯ ನವಲದ ಮೇಲೆ ಹಾರಿ ಕುಂತಂತಾನ ಹೌದು ನಾ ಇವತ್ತ ಹಾ ಹಾ ಈ ಭೂಮಂಡಲನ ಸುತ್ತ ಹಾಕಿ ಬರ್ತೀನಿ ಅಂದ ಹೌದೌದು ಆಗ ಗಣಪತಿ ಅಂದ ಏನಂದನ್ರಿ ಗಣಪತಿ ಹೋಲಿ ನಮ್ಮ ಅಣ್ಣ ಹೊಂಟಾನ ಎಲ್ಲಿಗೆ ಹೋಗ್ತಾನ ಹೋಗಿ ಸುತ್ತಾರಿ ಹಾಕಿ ಬರ್ಲಿ ಅಂದವ ಹೋಲಿ ಹೋಲಿ ಗಣಪತಿ ಸುಮ್ಮ ಕೂತ್ ಬಿಟ್ಟ ಹೌದೌದು ಗಣಪತಿ ಸುಮ್ಮ ಕೂತ ಹೌದು ಪಾರ್ವತಿಗೆ ಚಿಂತೆ ಇತ್ತು ಏನಾಯ್ತ್ರಿ ಪಾರ್ವತಿ ನನ್ನ ಚಿಂತೆ? ಮಗಾರೇ ಇಲ್ಲೇ ಕೂತು ಕಾರ್ತಿಕೇಯರೇ ಅರ್ಧ ಭೂಮಂಡಲನ ಈ ಸದ್ಯ ಏನ್ ಮಾಡ್ಯಾನ ಸುತ್ತ ಹಾಕ್ಯಾನ ಹೌದು ಯಾಕಪ್ಪ ಗಣಪತಿ ಇಲ್ಲೇ ಕುಂತಿದ್ದಿ ಹೌದು ನಾ ಶಾಣೆ ಅಂತ ಜಿಗಿತಿದ್ದಿ ಆದ್ರೂ ಕೂಡ ನಿಮ್ಮ ಅಣ್ಣ ಅರ್ಧ ಪೃಥ್ವಿ ಪ್ರದಕ್ಷಿಣನ್ನ ಈ ಸದ್ದ ಹಾಕ್ಯಾನ ಹಾಕ್ಯಾನ ಆಗ ತಾಯಿಗೆ ಗಣಪತಿ ಕೈ ಜೋಡಿಸಂತಾನ ಹೌದು ಹಡದಿರ್ತಕ್ಕಂತ ತಾಯಿ ತಂದೆಗೆ ಬಿಟ್ರ ಅನ್ಯತ್ರ ಎಲ್ಲಿ ಇಲ್ಲ ದೇವರ ಇಲ್ಲ ಹೌದು ಆ ಭೂಮಂಡಲನ ಎಷ್ಟು ಸುತ್ತ ಹಾಕಿದ್ರು ಕೂಡ ನನಗ ದೇವರ ಇಲ್ಲ ಸಿಗಂಗಿಲ್ಲ ಹೌದೌದು ತಾಯಿ ತಂದಿ ನೀವೇ ದೇವ್ರ ನಿಮ್ಮಲ್ಲೇ ನಾನು ದೇವರ ನೋಡ್ತೀನಿ ಅಂತೇಳಂದು ತಾಯಿ ತಂದಿಗೆ ಸುತ್ತ ಹಾಕ್ಯಾನ ಹೌದು ಪೃಥ್ವಿ ಪ್ರದಕ್ಷಿಣ ನೀನೇ ಮೊದಲ ಮಾಡಿದೆ ಅಂತೇಳಂದು ಆ ದೇವರನಾಗಿರ್ತಕ್ಕಂಥ ಪರಮಾತ್ಮ ಹೌದು 6 ಶಾಸ್ತ್ರ 18 ಕಲಾ ಹೌದು ಎಲ್ಲ 64 ಕಲೆಗಳನ್ನ ಯಾರಿಗೆ ಕೊಟ್ಟಾನ ಯಾರಿಗ್ರಿಪ್ಪ ಗಣಪತಿಗೆ ಕೊಟ್ಟಾನ ಹೌದೌದು ಮತ್ತ ದೇವರ ಭೂಮಂಡಲದೊಳಗ ಹಾನ ತಿಳಂದ ಕಾರ್ತಿಕೇಯ ಸುತ್ತ ಹಾಕಲ್ಕ ಬಂದ ಅವನಿಗೆ ದೇವರ ಹೌದು ಸಿಕ್ಕಿಲ್ಲ ದೇವರ ಹಂತಲ್ಲೇ ಹೋಗಿ ದೇವರಿಗೆ ನಾವು ದುಡಿದೇವಿಯಪ್ಪ ಅಂತೇಳಂದಾಗ ಹೌದು ದೇವರ ನಮಗ ಸಿಗುತ್ತಾನ ಹೌದೌದು ಯಾವ ಭರಮದೇವರ ಮತ್ತು ಸೂರಮದೇವಿ ಹೌದು 24 ವರ್ಷ ಕಾಲ ಕಳೆದಿದ್ರು ಹೌದೌದು ಪ್ರತಿನಿತ್ಯ ಭಗವಂತನ ಸೇವಾ ಮಾಡ್ತಿದ್ದ ಹೌದು ಗಂಡನಾದಿರ್ತಕ್ಕಂಥ ಭರಮದೇವರ ಭಗವಂತನ ಸೇವಾ ಮಾಡ್ತಿದ್ದ ಅದೇ ಭಗವಂತನ ಬಲ್ಯಾಕ ಹೋಗಿ ಹೌದು ವಿಷ್ಣು ಏನ ಮಾಡ್ಯಾನ ಅವನು ಪೂಜೆ ಬಿಡಿಸ್ಯಾನ ಹೌದೌದು ಅದಕ್ಕೆ ಒಂದೇ ಮಾತನ್ನ ಹೇಳ್ದ ಏನಂತ ಹೇಳನ್ರಿ ಏನ ಮಾತನ್ನ ಹೇಳಿದಪ್ಪ ಅಂದಾಗ ನಾ 3 ಮಾತು ಕಲ್ತೀನಿ ಅದ್ರೊಳಗ ಹೌದು ಬಂಜಿ ಇದ್ದಿರ್ತಕ್ಕಂಥವನ ಕೈಲಿ ಮುಟ್ಟಿ ಸೇವಾ ಮಾಡೋದು ಇದು ಕೆಟ್ಟ ಐತಿ ಅಂತೇಳಂದ ದೇವರಿಗೆ ಹೇಳ್ದ ಹೌದು ದೇವರು ಇವನ ಮಾತಿಗೆ ಕೇಳಿ ಇವನಿಗೆ ಪೂಜಾ ಬಿಡಿಸಿದ್ದ ಹೌದೌದು ಪೂಜಾ ಬಿಡಿಸದ ಬಳಕ ಬಂಜಿ ಎಂಬ ಪಟ್ಟ ಕೆಡಿಸಿಕೊಳ್ಳೋಕ್ಕೋಸ್ಕರವಾಗಿ ಹೌದು ಸೂರಮ್ಮದೇವಿ ಕುತ್ತಲ್ಲೇ ಭಗವಂತಗೆ ಕರೆಸಾಳು ಏನ ಭಗವಂತನ ಬಲ್ಯಕ್ಕೆ ಹೋಗಿ ಬೀರದೇವರನ್ನ ಪಡ್ಕೊಂಡು ಬಂದಾಳು ಹೌದೌದು ನಾವು ಎಲ್ಲಿದ್ದೇವೆ ಅಲ್ಲಿ ದೇವರಿಗೆ ಬಾ ಅಂತೇಳಂದ್ರ ಉಲ್ಟಾ ನಿತ್ತಲಾಗ ಹೊಡೆದ್ರ ಭಗವಂತ ಬರುವುದಿಲ್ಲ ಹೌದು ಹೌದು ಭಗವಂತ ಎಲ್ಲಿ ಅದಾನ
ಆ ಭಗವಂತ ಇರ್ಲಾರ್ದಕ್ಕಂತ ಜಾಗನೇ ಯಾವುದು ಇಲ್ಲ. ಭಗವಂತನ ಬಲ್ಯಾಕ ನಾವು ದುಡಿಬೇಕಾಗ್ಯದ. ಹೌದ್ ನೀವು ಹೇಳು ಮಾತಿ ಹೆಂಗ ಆಗ್ತೈತಿ ಅಂತ ಕೇಳಿದಾಗ ಹೆಂಗಾತವ್ರಿ ಸರ 10, 12 ವರ್ಷ 20 ವರ್ಷ ತವ್ರ ಮನ್ಯಾಗ ಇದ್ದಿರ್ತಕ್ಕಂತ ಹೆಣ್ಣ ಹೌದು ಗಂಡನ ಮನ್ಯಾಗ ಬಂದು ಪತಿನೇ ದೇವ್ರ ಅಂತೇಳಿ ಅಂದಾಗ ನಾ ದೇವ್ರಿದ್ದೀನಿ ಅಂತೇಳಂದ ದೈವಕ್ಕೆ ಹೇಳದಂಗ ಆಗ್ತದ ಮಾತ. ಹೌದೌದು ಹೆಂಡತಿಗೆ ನೀವು ದೇವರಾಗೋಕ್ಕಿಂತ ಮುಂಚಿತವಾಗಿ ಅವರ ತಾಯಿ ತಂದಿನೇ ಆಕಿಗೆ ಮೊದಲು ದೇವರಾದಾರ. ಹೌದು ನಾ ದೇವ್ರಿದ್ದೀನಿ ನನ್ನತನ ನನ್ನ ಹೆಂಡತಿ ಬಂದಾಳನಂತದಿದು ಹೌದು. ನಿಮ್ಮ ಭ್ರಮೆ ಐತಿ. ಹೌದೌದು ತಾಯಿ ತಂದಿನೇ ದೇವರಾದಾರ. ಹೌದು ಆ ದೇವರ ಹತ್ತಿಲೆ ಹೋದರೆ ಮೋಕ್ಷ ಐತಿ. ನಿಮ್ಗ ಮೋಕ್ಷ ಮಂದಿರ ಬಾಗಲ ನಿಮ್ ಬಲ್ಯಾಕ ಇಲ್ಲ. ಹೌದು ಆ ಭಗವಂತನ ಬಲ್ಯಾಕ ಮೋಕ್ಷ ಮಂದಿರ ಬಾಗಲ ಐತಿ. ಯಾವ ನಮ್ಮ ಈ ಹಾಲು ಮತದೊಳಗ ಹಾ ಹಾ ಶಿಡ್ಯಾಣ ದೇವರ ಬಲ್ಯಾಕ ಹೋಗಿ ಹೌದು ಎಷ್ಟು ಮಂದಿ ಭಕ್ತಿ ಮಾಡಿ ತಾವು ಮುಕ್ತಿ ಮಂದಿರಕ್ಕೆ ಹೋಗ್ಯಾರ. ಹೌದು ಅದೇ ತರವಾಗಿ ಹಾ ಹಾ ಪಾಂಡವರ ಮಠದಾಗ ದೈಗೊಂಡಗೌಡ ಒಂಟಗಾಲಿಲಿ ನಿತ್ತು ಭಕ್ತಿ ಮಾಡಿ ಭಗವಂತನ ಪಡ್ಕೊಂಡ. ಹೌದೌದು ಯಾಕ ಪಾಂಡವರ ದೇವರ ಬೆಕ್ಕಾದೆ ಕೊಟ್ಟಿದ್ದ ಭಗವಂತ ಬೆಕ್ಕಾದೆ ನೀಡಿದ ಯಾರಿಗೆ ಡಂಕ ನಾಡದ ದೈಗೊಂಡಗೌಡ. ಹೌದು ಮತ್ತ ದೇವರೇ ಬಂದ ನಿನ್ನ ಬಲ್ಯಕ್ಕಿದ್ದ ಯಾಕ ಡಂಕ ನಾಡದ ದೈಗೊಂಡಗವ ಮಾಳಿಂಗ ಬೀರದೇವರ ಪಾಂಡವರ ಮಠಕ್ಕೆ ಹೋಗುವ ಪ್ರಸಂಗ ಬತ್ತು. ಹೌದೌದು ದೇವರ ನನ್ನ ಬಲ್ಯಾಕ ಅದಾನ ತಿಳಂದ್ರ ದೇವರ ಸಿಗಂಗಿಲ್ಲ. ಹೌದು ಆ ದೇವರು ಎಲ್ಲಿ ಅದಾನ ನೀನೇ ಭಗವಂತ ಇದು ಎಲ್ಲ ನಿಂದೇ ಅದಂತೇಳಂದು ಯಾವ ದುಡಿತನ ಅವನಿಗೆ ದೇವರ ಸಿಕ್ಕಾನ ಎಂಬ ವಾದ ಮಾಡಿ ಹೌದು ಯಥಾ ಪ್ರಕಾರವಾಗಿ ಒಂದು ಸಣ್ಣ ಸುಂದರ ಚಾಲ ಹಾಡಿ ನಮ್ಮ ಸರ್ಜೋಡಿ ಕಲಾವಂತರಿಗೆ ಹೋಗ್ತದ. ಹೋಗ್ತದ ಇವತ್ತು ನೀವು ಬಂದು ಕುಂತಿರ್ತಕ್ಕಂಥ ಸ್ಥಾನನೂ ಇದು ಒಂದು ದೇವ್ರದ ಅಂತೇಳಂದ ನಂದು ವಾದ ಐತಿ. ಹೌದೌದು ನೀವು ನಿಮ್ಮ ಸುಖಕ್ಕಾಗಿ ದೇವರು ಬಲ್ಯಾಕ ಬರಬಾರ್ದು ಅಂತೇಳಿ ಅಂದ ಜಗಲಿ ಮೇಲೆ ಒಯ್ದು ಕಲ್ಲಿಟ್ಟ ನನ್ನ ಬಲ್ಯಾಕ ದೇವ್ರ ಆನಂತೇಳಿ ಅಂದು ಪ್ರಾಣಿ ನೀವು. ಹೌದು ದೇವರ ನೀ ಎಲ್ಲಿ ಹೋಗ್ತಲ್ಲ ಅಲ್ಲಿ ದೇವರಿಗೆ ನೀ ತಗೊಂಡು ಹೋಗಿದಿ. ನಿನಗ ಅನಸ್ತದ ದೇವರ ನನ್ನಲ್ಲಿ ಅದಾನ. ಹೌದು ದೇವರ ನಿನ್ನಲ್ಲೆಲ್ಲ ನೀ ಅನ್ನಂಗ ಅಣುರೇಣ ತಣ ಕಾಷ್ಟದಲ್ಲಿ ಭಗವಂತ ಅದಾನ ಅಂತೇಳಂದ ವಾದ ಮಾಡೋದೈತಿ. ಹೌದೌದು ಮುಂದಿನ ಸಂಧಿಗೆ ಯಾ ಪ್ರಕಾರವಾಗಿ ದೇವರ ನಮ್ಮಲ್ಲಿ ಅದಾನ ಅಂತೇಳಂದು ವಾದ ಮಾಡ್ತೀರಿ. ಹೌದು ಆ ದೇವರನ್ನ ನಿಮ್ಮ ಬಲ್ಲಿದ ಬಿಟ್ಟು ನನ್ನ ಬಲ್ಯಾಕ ತರುವುದು ಕರ್ತವ್ಯ ನಂದೈತಿ. ನಾವು ಏನು ದೇವರ ಬಲ್ಯಾಕಿದ್ದೇವಲ್ಲ ನಮ್ಮ ಬಲ್ಯಾಕಿನ ದೇವರ ಕಸ್ಕೊಂಡು ಒಯ್ಯೋದು ನಿಮ್ಮ ಕರ್ತವ್ಯ ಐತಿ. ನಿಮ್ಮ ಕರ್ತವ್ಯ ಐತಿ. ಅವರು ಹೇಮರೆಡ್ಡಿ ಮಲ್ಲಮ್ಮಂದೊಂದು ದೃಷ್ಟಾಂತ ಕೊಟ್ಟಾರಪ್ಪ. ಹೇಮರೆಡ್ಡಿ ಮಲ್ಲಮ್ಮ ಕೊನೆಗೆ ದೇವರಲ್ಲೇ ಬೇಡ್ಯಾಳ. ಹೌದು ಹೌದು ಏನು ನನ್ನ ರಡ್ಡ್ಯಾರ ಕುಲಕ ಸಾಕಷ್ಟು ಸಿರಿತಾನ ಕೊಡು. ದೇವರೇ ಹೇಮರೆಡ್ಡಿ ಮಲ್ಲಮ್ಮನ ಬಲ್ಯಾಕ ಬಂದಿದ್ದಳಪ್ಪ ಅಂದ್ರೆ ಮಲ್ಲಮ್ಮನೇ ಕೊಡ್ಬೇಕಾಗಿತ್ತ. ಹೌದು ಮಲ್ಲಮ್ಮ ಕೊಟ್ಟಿಲ್ಲ, ಅದೇ ದೇವರಲ್ಲಿ ಬೇಡ್ಯಾಳ. ಹೌದು ನನ್ನ ರಡ್ಡ್ಯಾರ ಕುಲಕ ಸಿರಿತಾನ ಕೊಡು ಅಂತೇಳಿ ಅಂದಾಳ. ಹಂಗ ಜಗತ್ತದೊಳಗ ದೇವರನಂತ ಬಹಳ ದೊಡ್ಡವಾದಾನ. ಆ ದೇವರಲ್ಲಿ ನಾವು ದುಡಿಬೇಕೆಂಬ ಮಾತನ್ನ ನಮ್ಮದೈತಿ. ಹೌದು ಯಥಾ ಪ್ರಕಾರವಾಗಿ ಒಂದು ಸಣ್ಣ ಸುಂದರ ಚಾಲ ಹಾಡಿ ನಮ್ಮ ಸರ್ಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತೀವಿ. ಹೌದೌದು